ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ನನ್ನ ಒಂದು ದಿನ ಹೇಗೆ ಕಳೆಯುತ್ತಿದೆ ಅನ್ನೋದನ್ನು ಸಂಪೂರ್ಣವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಮಾಡುವ ಕೆಲಸವನ್ನು ಒಂದೊಂದಾಗಿ ತೋರಿಸುತ್ತೇನೆ. ಆದ್ದರಿಂದ ವಿಡಿಯೋ ಎಲ್ಲರೂ ಕೊನೆವರೆಗೂ ನೋಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಹತ್ತಿ ಮತ್ತು ತೊಗರಿ ಹೊಲಕ್ಕೆ ಬಂದಿದ್ದೇವೆ. ನೀವು ನೋಡ್ಬೋದು, ಸರಿಯಾಗಿ ಇನ್ನೂ ಮಳೆ ಬಂದಿಲ್ಲ. ಇಲ್ಲಿವರೆಗೂ ಸರಿಯಾಗಿ ಮಳೆ ಬಂದಿಲ್ಲ, ಆದ್ದರಿಂದ ಬೆಳೆ ಇನ್ನೂ ಚೆನ್ನಾಗಿ ಕಾಣುತ್ತಿಲ್ಲ. ಇನ್ನೂ ಒಂದು ಮಳೆ ಬಂದರೆ ಚೆನ್ನಾಗಿ ಬೆಳೆಯುವ ಸಾಧ್ಯತೆ ಇದೆ. ನಮ್ಮ ರೈತರ ಜೀವನ ಮಳೆ ಮೇಲೆ ಅವಲಂಬಿತವಾಗಿದೆ ಫ್ರೆಂಡ್ಸ್. ದೇವರಿಗೆ ಆದಷ್ಟು ಬೇಗ ಮಳೆ ಕೊಡ್ಲಿ ಅಂತ ಬೇಡ್ಕೊತೀನಿ. ಆದ್ದರಿಂದ ಮುಂದಿನ ಕೆಲಸ ನೋಡೋಣ ಬನ್ನಿ ಫ್ರೆಂಡ್ಸ್. ಸ್ನೇಹಿತರೆ, ಈಗ ಮತ್ತೆ ನಾವು ಹೀರಿ ಹೊಲಕ್ಕೆ ಬಂದಿದ್ದೆವು. ನೀವು ನೋಡ್ಬೋದು, ಮಳೆ ಸರಿಯಾಗಿ ಬಂದಿಲ್ಲದ ಕಾರಣ ಕೆಲವು ಗಿಡಗಳು ಫುಲ್ ಬಾಡ್ಯಾವ, ಕೆಲವು ಚೆನ್ನಾಗವ. ಮತ್ತು ಮಾಡಿ ನೋಡ್ರೆ ಫುಲ್ ಬರ್ಚಕೈತ್ರಿ, ಬಟ್ ಮಳೆ ಬರ್ತಾ ಇಲ್ಲ. ನೋಡ್ಬೋದು ಫ್ರೆಂಡ್ಸ್, ಮೋಡ ತೋರಿಸುತ್ತೀನಿ. ಬಟ್ ಮೋಡ ಆಗ್ಯದ, ಬಟ್ ಮಳೆ ಬರ್ತಿಲ್ಲ. ಆದರೂ ನಾವು ಕೆಲಸ ಮಾಡೋದು ಛಲ ಬಿಡ್ತಿಲ್ಲ. ಯಾವುದೇ ಒಂದು ಕೆಲಸ ಇದ್ರೂ ಮಾಡ್ತಿದ್ದೇವೆ. ಎಲ್ಲ ಎಡೆ ಆಯಿತು, ಎಲ್ಲ ಆಗ್ಯದ. ಇಲ್ಲಿ ಮತ್ತೆ ಹೆಸರಿನ ಹೊಲಕ್ಕೆ ಎಡೆನ ಹೊಡಿಗತ್ತಾರಿ. ಇದು ಉದ್ದಿನ ಪಟ್ಟಿ ಐತ್ರಿ, ನೋಡ್ಬೋದು. ಮತ್ತೆ ನಾವು ಅಲ್ಲಿಂದ ಬಂದಿದ್ದು ಸೀದಾ ಎಡೆ ಹೊಡಿತಾರೆ ಅಂತ ಬಂದು ನೋಡ್ರೆ ನಮಗೆ ಕಂಟಿ ಕಡೆ ಅಂತ ಕಂಟಿ ಕಡೆ ಕೇಳಿರಿ. ಅದಕ್ಕೆ ಬರ್ರಿ ಕಂಟಿ ಕಡೆ ಅಂತ ಎಡೆ ಅಂತ ನಡೆದಿತ್ತು. ಎತ್ತುಗಳಿಗೆ ಹೊಳ್ಳಕ್ಕೆ ಕಸ ಪ್ರಾಬ್ಲಮ್ ಆಗುತ್ತಂತ, ಅದಕ್ಕೆ ನಮ್ಗೆ ಕಂಟಿ ಕಡೆ ಅಂದ್ರಿ. ಕಂಟಿ ನೋಡ್ರೆ ಫುಲ್ ಜಾಸ್ತಿ ಆಗಿರಿ. ಯಾಕಪ್ಪ ಅಂದ್ರೆ ಎತ್ತುಗಳಿಗೆ ಸ್ವಲ್ಪ ಹೊಳ ಟೈಮಿಗೆ ಪ್ರಾಬ್ಲಮ್ ಆಗುತ್ತಂತ, ಅದಕ್ಕೆ ನಾವು ಕಂಟಿ ಕಡೆ ಬರ್ರಿ ಸ್ಟಾರ್ಟ್ ಮಾಡೋಣ. ನೋಡ್ಬೋದ್ರಿ, ಕಂಟಿ ಫುಲ್ ಕಡ್ದ. ಯಾಕಪ್ಪ ಅಂದ್ರೆ ವಿಡಿಯೋ ಮಾಡೋನು ಒಬ್ಬನೇ ಇದ್ದಿದ್ದ. ಕಂಟಿ ಕಡೆ ಟೈಮಿಗೆ ವಿಡಿಯೋ ಮಾಡೋದು ತೋರ್ಸೋದು ಆಗಿಲ್ರಿ. ಯಾಕಪ್ಪ ಅಂತಂದ್ರೆ ನಾವು ಒಬ್ಬನೇ ಹೊರಾಡೋಗತ್ತೀನಿ. ನಾ ಹೊರಾಡೋದು ಹೆಂಗ್ರಿ ಅಲ್ರಿ, ಇಲ್ಲಿದ್ದವರು ಪೂರ ಅಲ್ಲಿ ಹೋಗ್ಯಾರ ನೋಡ್ರಿ ಎಡೆ ಹುಡ್ಕೋತಿ. ಬರ್ರಿ ಮತ್ತು ನೆಕ್ಸ್ಟ್ ಕೆಲಸ ಏನದ ನೋಡೋಣ. ಇಲ್ಲಿಂದ ನಾ ಬಂದಿದ್ದು ಸೀದಾ ದನಗಳ ಮೇಯ್ಸಕ್ಕೆ ಬಂದೀನಿ ನೋಡ್ರಿ. ಯಾಕಪ್ಪ ಅಂತಂದ್ರೆ ದನಗಳು ಸ್ವಲ್ಪ ನೀರು ಕುಡಿಯಲಾಗಿವ್ರಿ. ಅದಕ್ಕೆ ಸ್ವಲ್ಪ ಹುಲ್ಲುನು ಆಗಿದಿಲ್ಲ. ಅದಕ್ಕೆ ಹಿಂಗಾಗಿ ನಾ ದನಗಳ ಮೇಯ್ಸಕ್ಕೆ ಬಂದೀನಿ. ಬಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಹಂಗೆ ತೋರ್ಸೋಟ್ಟಿಗೆ ಇಲ್ಲೊಂದು ಜೇನಿತ್ತು, ಈ ರೊಟ್ಟಿ ಜೇನ. ಇದರಿಂದ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ಹೋಗಿ ನೋಡ್ರಿ. ಮತ್ತು ನೆಕ್ಸ್ಟ್ ವಿಡಿಯೋ ನೋಡೋಣ ಬರ್ರಿ. ಸ್ವಲ್ಪ ಮೇಯ್ಸ್ಕೇಸಿಂದ ನೀರು ಕುಡಿಸ್ಕೇಸಿಂದ ನಾನು ನೋಡಿದ್ದು ಸೀದಾ ಹೊಲ ಕಡೆಗೆ. ಇದಾಗಬೇಕಾ ಮತ್ತು ಮುಂದಿನ ಕೆಲಸ ಏನದ ಅಂತ ನೋಡಮಿ. ಮುಂದಿನ ಕೆಲಸ ಜಗ್ಗಿವರಿ ಬರ್ರಿ ತೋರಿಸ್ತೇನೋ ಅಂತ. ಬರ್ರಿ, ದನಗಳು ಮೇಯಿಸಿ ನೀರು ಕುಡಿಸಿ ಬರೋಷ್ಟರಲ್ಲಿ ನಮ್ಮ ಬಾಬಾ ಮತ್ತು ನಮ್ಮ ಅಣ್ಣ ಕೆಲಸ ಸ್ಟಾರ್ಟ್ ಮಾಡಿರಿ. ಏನಪ್ಪ ಕೆಲಸಪ್ಪ ಅಂತಂದ್ರೆ ಹೀರಿ ಪಡಕ್ಕೆ ಹೋದ ಹಾಕಾಗಿದ್ದು ರೀ. ಅದಕ್ಕೆ ಹಿಂಗಾಗಿ ಸನಿಕಿ ತೊಗೊಂಡು ಹಾಕೋತೀರಿ. ನೋಡ್ಬೋದು ಯಾವ ರೀತಿ ಹುಲ್ಲಾಗಿದೆ ಅಂತ. ಫುಲ್ ಹುಲ್ಲಾಗೈತ್ರಿ. ಅದಕ್ಕೆ ಕಸ ತೆಗ್ದಂಗೆ ಆಗ್ತದೆ. ಸೀದಾ ಅವಕ್ಕೆ ಬೋದಿ ಹರ್ಸ್ಕೊತೀವಿ ರೀ. ಯಾಕಪ್ಪ ಅಂತಂದ್ರೆ ಗಾರ್ಯಾಗಿದ್ದೀವಲ್ರಿ, ಅದಕ್ಕೆ ಹಿಂಗೆ ಮಾಡಿ ಬೋದಿ ಹರ್ಸ್ಕೊತೀವಿ ರೀ. ಕ್ಲೀನಾಗಿ ನೋಡಿ ಫ್ರೆಂಡ್ಸ್, ಹೆಂಗಿದ್ದೀವಲ್ಲ, ಹೆಂಗೆ ಮಾಡಿದೆವು ಅಂತ. ಫುಲ್ ಕ್ಲೀನಾಗಿ ಎಲ್ಲ ಕಸ ತೆಗ್ದಂಗೆ ಆಗ್ಯದ, ಬಟ್ ಬೋದಿ ಹರ್ಸ್ದಂಗೆ ಆಗ್ಯದ. ಇದು ಬೋದಿ ಯಾಕೆ ಹರ್ಸ್ಕೊತೀವಪ್ಪ ಅಂತಂದ್ರೆ ಬೀಜ ಗಾರ್ಯಾಗಿದ್ದೀವಿ ರೀ. ಅವಾಗ ಒಟ್ಟು ಬೋದಿ ಹರ್ಸಿದಿಲ್ಲ ರೀ. ಹಿಂಗಾಗಿ ಇವತ್ತು ಬೋದಿ ಹರ್ಸೋಕೆ ಸ್ಟಾರ್ಟ್ ಮಾಡಿದ್ದೇವೆ ರೀ. ಇನ್ನೂ ಅದ ರೀ ಕೆಲಸ. ನಾಳೆ ನೋಡ್ಬೋದು, ನಾಳೆನೂ ಮಾಡ್ತೇವೆ ರೀ. ಇವತ್ತಿನ ಕೆಲಸ ಎಷ್ಟಾಗಿತ್ತು, ಅದಕ್ಕೆ ಸ್ವಲ್ಪ ಊಟ ಮಾಡ್ಬೇಕಂತೇಳಿ ಬಿಟ್ಟಿದ್ದೇವೆ ರೀ. ಊಟ ಮಾಡಿ ಮತ್ತೆ ಎಂಥ ಕೆಲಸ ನೋಡೋಣ ಬನ್ನಿ ಫ್ರೆಂಡ್ಸ್. ಬಡವ್ರ ಮನೆ ಊಟ ಹೇಗಿದೆ ಅಂತ ನೋಡ್ರಿ. ಊಟ ಮಾಡ್ಕೊಂಡು ಮತ್ತೆಂದ ನೋಡೋಣ ಬನ್ನಿ ಫ್ರೆಂಡ್ಸ್. ಊಟ ಮಾಡ್ಕೊಂಡು ನಾ ಬಂದಿದ್ದು ಎಲ್ಲಪ್ಪ ಅಂದ್ರೆ ನಮ್ಮ ಕೊಟ್ಟಿಗೆ ಮೇಲೆ. ಎದಕ್ಕಪ್ಪ ಅಂತಂದ್ರೆ ಇಲ್ಲಿ ಜಗಳ ಪಟ್ಟಿ ಹಚ್ಚಕ್ಕೆ ಬಂದಿರಿ. ಯಾಕಪ್ಪ ಅಂತಂದ್ರೆ ಇವನವನ್ನ ಇಚ್ಛಾಬತ್ತಿ ಕತ್ತರಿಸಿ ಪೂರಾ ತುತ್ತ ಹಾಕಿವ್ರಿ. ಹಿಂಗಾಗಿ ಜಗಳ ಪಟ್ಟಿ ಮೆತ್ತಗೆ ಬಂದಿದ್ದ. ನೋಡ್ಬೋದು ಹೊಲ ಯಾವ ರೀತಿ ಕಾಣುತ್ತಂತ. ಫುಲ್ ಕ್ಲೀನಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ದೇವೆ ರೀ. ಎಡೆ ಗಿಡಿ ಹೊಡಿದು ಹೀರಿ ಪಡನು ಯಾವ ರೀತಿ ಕಾಣುತ್ತೆ ನೋಡ್ರಿ. ಒಂದು ಸಾರಿ ಕ್ಲೈಮ್ಯಾಕ್ಸ್ ಫುಲ್ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇವು ನಮ್ಮ ದನಗಳು ನೋಡ್ರಿ ಯಾವ ರೀತಿ ಅಂತ. ಮತ್ತು ನಾಶದ ತಳಗೆ ಬಂದು ಎಣ್ಣೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ಇವಕ್ಕೆ ರೋಗ ಹತ್ಬಾರ್ದು ಅಂತೇಳಿ. ಹಿಂಗಾಗಿ ರೋಗರಣಿ ಮತ್ತು ಒಂದು ಪೌಡ್ರ್ ಬರ್ತಾರೆ ರೀ, ಅದು ಹಾಕಿ ಹೊಡಿಗೈತೇನೆ ರೀ. ಒಂದು ಡಬ್ಬಾಗಿ 30 ml ಎಣ್ಣೆ ಮತ್ತು 2 ಡಬ್ಬಿ ಪೌಡ್ರ್ ಹಾಕಿ ಹೊಡಿಗೈತಿ. ಟೋಟಲ್ 50 ml ಹಾಕಿ ಸ್ಪ್ರೇ ಮಾಡುತ್ತೇವೆ ನೋಡ್ರಿ. ನೋಡ್ಬೋದು ಯಾವ ರೀತಿ ಎಣ್ಣೆ ಹೊಡಿಗುತ್ತೆ ಅಂತ. ಇದು 2-3 ದಿನಕ್ಕೆ ಹಂಗೆ ಹೊಡಿತಾನೆ ಇರ್ಬೇಕು ರೀ. ಯಾಕಪ್ಪ ಅಂತಂದ್ರೆ ಈ ಬೆಳೆಗೆ ರೋಗ ಹತ್ಬಾರ್ದು ಅಂತೇಳಿ ಇದು ಕಂಪಲ್ಸರಿ ಸ್ಪ್ರೇ ಮಾಡ್ತಾನೆ ಇರ್ಬೇಕು ನೋಡ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದಿನದ ಕೆಲಸ ಹೇಗೆ ಮತ್ತು ಯಾವ ರೀತಿ ಇರ್ತಂತ ನೋಡಿದ್ರಲ್ಲ ಫ್ರೆಂಡ್ಸ್. ಮುಂಜಾನೆ ಹಿಡಿದು ಸಾಯಂಕಾಲದವರೆಗೂ ಯಾವ ರೀತಿ ಕೆಲಸ ಇದೆ ಅಂತ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ಈ ಬಡವ್ರ ಮಕ್ಕಳನ್ನ ಸಪೋರ್ಟ್ ಮಾಡಿರಿ ಅಂತ ಈ ಒಂದು ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ.